ನ್ಯೂಸ್ ಪೇಪರ್ ಓದುತ್ತಿದ್ದ ಪ್ರತಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಷೇರುಗಳಲ್ಲಿ ಹೂಡಿಕೆ ಮಾಡಬಾರದು ಅನ್ನೋ ಒಂದು ಸುದ್ದಿಯನ್ನ ತನ್ನ ಸೀನಿಯರ್ ಸಂಜಯ್ಗೆ ತೋರಿಸ್ತಾನೆ. ಈ ಸ್ಟಾಕ್ಗಳ ಬಬಲ್ ಬಿಲ್ಡ್ ಆಗ್ತಾ ಇರೋ ಹಾಗಿದೆ. ಹಾಗಾದ್ರೆ ನ್ಯೂಸ್ ಪೇಪರ್ನಲ್ಲಿ ಇದಕ್ಕೆ ವಿರುದ್ಧ ಸುದ್ದಿ ಇತ್ತು. ಯಾವ ಸುದ್ದಿ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ ಸಂಜಯ್ ಕೇಳ್ತಾರೆ. ನುವಾಮಾ ವೆಲ್ತ್ ಮ್ಯಾನೇಜ್ಮೆಂಟ್ ಬಗ್ಗೆ ಈ ವರದಿ ಬಂದಿದೆ ನೋಡಿ ಅಂತ ಪ್ರತಾಪ್ ಹೇಳಿದ್ರು. ಕೆಲವು ದಿನಗಳ ಹಿಂದೆ ಕೋಟಕ್ ಇನ್ಸ್ಟಿಟ್ಯೂಷನಲ್ ಇಕ್ವಿಟೀಸ್ ಬಗ್ಗೆಯೂ ವರದಿ ಇತ್ತು ಅಂತ ಸಂಜಯ್ ಧ್ವನಿಗೂಡಿಸಿದ್ರು. ಇದರಲ್ಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಷೇರುಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಲಾಗಿತ್ತು. ಆ ವರದಿ ಆಧಾರದಲ್ಲಿ ಸಲಹೆ ನೀಡಿದ್ರು. ಪ್ರತಾಪ್ ಹೇಳ್ತಾರೆ, ಇದು ತುಂಬಾ ಗೊಂದಲ ಮೂಡಿಸುವ ಹಾಗಿದೆ. ಏನ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸೆಪ್ಟೆಂಬರ್ 11ರಂದು ಬಿಡುಗಡೆಯಾದ ಕೋಟಕ್ ಇನ್ಸ್ಟಿಟ್ಯೂಷನಲ್ ಎಕ್ವಿಟೀಸ್ ವರದಿಯನ್ನು ಪ್ರತಾಪ್ ಅವರಿಗೆ ಸಂಜಯ್ ತೋರಿಸ್ತಾರೆ. ತನ್ನ ಪೋರ್ಟ್ಫೋಲಿಯೋದಲ್ಲಿ 60% ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಷೇರುಗಳಿಗೆ ಪ್ರತಾಪ್ ಹಾಕಿದ್ದಾರೆ. ಮಿಡ್ ಕ್ಯಾಪ್ ಷೇರುಗಳಲ್ಲಿ ಕನ್ವಿಕ್ಷನ್ ಕೊರತೆ ಇರೋದರಿಂದ ಎಲ್ಲ ಷೇರುಗಳ ಕವರೇಜನ್ನು ಬ್ರೋಕಿಂಗ್ ಹೌಸ್ ತೆಗೆದು ಹಾಕಿತ್ತು. ಆದರೆ ಈ ವಾರ ಇನ್ನೊಂದು ಬ್ರೋಕಿಂಗ್ ಹೌಸ್ ನುವಾಮಾ ಹೆಲ್ತ್ ಮ್ಯಾನೇಜ್ಮೆಂಟ್ ಕೂಡ ಬಬಲ್ ರೀತಿ ಸನ್ನಿವೇಶ ಇಲ್ಲ ಅಂತ ಹೇಳಿದೆ. ಅದರಲ್ಲೂ ಕೂಡ ಮಿಡ್ ಕ್ಯಾಪ್ ಷೇರುಗಳಲ್ಲಂತೂ ಈ ನಿರೀಕ್ಷೆ ಇಲ್ಲ ಅಂದಿದೆ. ಈಗ ಪ್ರತಾಪ್ಗೆ ಗೊಂದಲ ಆಗಿದೆ. ತನ್ನ ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಷೇರುಗಳನ್ನು ಮಾರಾಟ ಮಾಡಬೇಕು ಅಥವಾ ಇಟ್ಕೊಳ್ಬೇಕು? ಈ ಗೊಂದಲವನ್ನು ಪರಿಹಾರ ಮಾಡೋದಕ್ಕೆ ಪ್ರತಾಪ್ ಅವರಿಗೆ ಒಂದಷ್ಟು ಸಹಾಯ ಮಾಡುವ ಪ್ರಯತ್ನ ಇಲ್ಲಿದೆ. ಕಳೆದ 6 ತಿಂಗಳಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ 15ರಿಂದ 16.6% ರಿಟರ್ನ್ಸ್ ನೀಡುತ್ತಿದೆ. ಬಿಎಸ್ಸಿ ಮಿಡ್ ಕ್ಯಾಪ್ ಇಂಡೆಕ್ಸ್ ಸುಮಾರು 35% ಏರಿದೆ. ಬಿಎಸ್ಸಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಂದಾಜು 38% ಏರಿಕೆ ಕಂಡಿದೆ. ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಇಂಡೆಕ್ಸ್ನಲ್ಲಿ ಭಾರಿ ಏರಿಕೆಯಾದ ನಂತರ ಈ ಟ್ರೆಂಡ್ ಮುಂದುವರಿಯಬಹುದೇ ಎಂಬ ಬಗ್ಗೆ ಚರ್ಚೆ ನಡೆದಿದೆ. ಇದನ್ನೇ ಬೇರೆ ರೀತಿ ಹೇಳೋದಾದ್ರೆ, ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಷೇರುಗಳ ಏರುಗತಿ ಹೀಗೆಯೇ ಮುಂದುವರಿಯಬಹುದೇ? ಕೋಟಕ್ ಇನ್ಸ್ಟಿಟ್ಯೂಷನಲ್ ಇಕ್ವಿಟೀಸ್ ಮತ್ತು ನುವಾಮಾ ಸಂಸ್ಥೆಗಳೆರಡೂ ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಷೇರುಗಳ ಬಗ್ಗೆ ಬೇರೆ ಬೇರೆ ದೃಷ್ಟಿಕೋನಗಳನ್ನು ಹೊಂದಿವೆ. ಮೊದಲು ಕೋಟಕ್ ಇನ್ಸ್ಟಿಟ್ಯೂಷನಲ್ ಇಕ್ವಿಟೀಸ್ ಮತ್ತು ನುವಾಮಾ ವರದಿಗಳಲ್ಲಿ ಮಾಡಿದ ವಾದಗಳನ್ನು ಅರ್ಥ ಮಾಡಿಕೊಳ್ಳೋಣ. ನಂತರ ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಷೇರುಗಳನ್ನು ಏನು ಮಾಡಬೇಕು ಅಂತ ಚರ್ಚೆ ಮಾಡೋಣ. ನೋಡಿ, ಕೋಟಕ್ ಇನ್ಸ್ಟಿಟ್ಯೂಷನಲ್ ಇಕ್ವಿಟೀಸ್ ಪ್ರಕಾರ ಇತ್ತೀಚೆಗೆ ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಷೇರುಗಳಲ್ಲಿ ಆದಂಥ ಏರಿಕೆಗೆ ಮೂಲ ಕಾರಣವೇ ಹೂಡಿಕೆದಾರರ ಉತ್ಸಾಹ ಅಥವಾ ಈ ತರ್ಕವಿಲ್ಲದ ಹುಮ್ಮಸ್ಸು. ಭವಿಷ್ಯದಲ್ಲಿ ಷೇರುಗಳಿಂದ ಬರಬಹುದಾದ ರಿಟರ್ನ್ಸ್ನ ಬಗ್ಗೆ ನಿರೀಕ್ಷೆ ಇತ್ತೀಚಿನ ದಿನಗಳಲ್ಲಿ ಭಾರಿ ಹೆಚ್ಚಾಗಿದೆ. ಆದರೆ ಈ ಕಂಪನಿಗಳ ಫಂಡಮೆಂಟಲ್ನಲ್ಲಿ ಯಾವುದೇ ಗಮನಾರ್ಹವಾದ ಬದಲಾವಣೆ ಆಗಿಲ್ಲ. ಇನ್ಫ್ಲೋ ಮತ್ತು ಹೊಸ ರಿಟೇಲ್ ಇನ್ವೆಸ್ಟರ್ಗಳು ಭಾಗವಹಿಸಿದ್ರಿಂದ ಮಾರ್ಕೆಟ್ ಸೆಂಟಿಮೆಂಟ್ನಲ್ಲಿ ಚೇತರಿಕೆ ಕಂಡಿದೆ. ಕೋಟಕ್ ಪ್ರಕಾರ ಸಾಂಸ್ಥಿಕ ಹೂಡಿಕೆದಾರರಿಗೆ ಸಂಬಂಧಿಸಿದ ನಿರ್ದಿಷ್ಟ ಸೆಕ್ಟರ್ ಷೇರುಗಳು ಉತ್ತಮ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಅಂದ್ರೆ ಅವುಗಳ ರಿಟರ್ನ್ಸ್ ಕಡಿಮೆ ಆಗಿದೆ. ಬಳಕೆಗೆ ಸಂಬಂಧಿಸಿದ ಬೇಡಿಕೆ ಕಡಿಮೆ ಇದೆ. ಅಲ್ಲದೆ ಈ ಷೇರುಗಳ ವ್ಯಾಲ್ಯೂಯೇಷನ್ಗಳು ಅಧಿಕವಾಗಿವೆ ಅಥವಾ ಐತಿಹಾಸಿಕ ಗರಿಷ್ಠ ಮಟ್ಟಕ್ಕೆ ಏರಿಕೆಯಾಗಿವೆ. ಅಷ್ಟಕ್ಕೂ 2024ರ ಫೈನಾನ್ಷಿಯಲ್ ಇಯರ್ನ ಮೊದಲ ಕ್ವಾರ್ಟರ್ನಲ್ಲಿ ನಿರೀಕ್ಷೆಗಿಂತ ಉತ್ತಮ ರಿಸಲ್ಟ್ ಬಂದಿದ್ದು, ಈ ಷೇರುಗಳನ್ನು ವಿದೇಶದ ಮತ್ತು ದೇಶೀಯ ಸಾಂಸ್ಥಿಕ ಹೂಡಿಕೆದಾರರು ಖರೀದಿ ಮಾಡಲು ಶುರು ಮಾಡಿದ್ದಾರೆ. ಭಾರತದ ಆರ್ಥಿಕತೆಯ ಬಗ್ಗೆ ಧನಾತ್ಮಕ ಅಭಿಪ್ರಾಯ ಮೂಡಿರೋದು ಕೂಡ ಈ ಷೇರುಗಳ ಬಗ್ಗೆ ಜನರಿಗೆ ಹೆಚ್ಚು ಆಸಕ್ತಿ ಮೂಡಿದೆ. ಇದರಿಂದಾಗಿ ಆರ್ಥಿಕ ಪ್ರಗತಿಯ ಅವಧಿಯಲ್ಲಿ ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಷೇರುಗಳು ಉತ್ತಮ ಪರ್ಫಾರ್ಮ್ ಮಾಡಿದ್ದವು. ಹೆಚ್ಚು ರಿಟರ್ನ್ಸ್ ಬಯಸುವ ಹೂಡಿಕೆದಾರರಿಗೆ ಸಹಜವಾಗಿಯೇ ಇದು ಆಕರ್ಷಕವಾಗಿ ಕಾಣಿಸಿದೆ. ಕೋಟಕ್ ಇನ್ಸ್ಟಿಟ್ಯೂಷನಲ್ ಇಕ್ವಿಟಿ ಪರಿಣಿತರು ಹೇಳುವ ಪ್ರಕಾರ ಬಹುತೇಕ ಷೇರುಗಳು ಈಗಾಗಲೇ ಪಾಸಿಟಿವ್ ಡಿಸ್ಕೌಂಟ್ ಆಗಿದೆ. ಅಂದ್ರೆ ಅವುಗಳ ಬೆಲೆ ಮೇಲೆ ಪಾಸಿಟಿವ್ ಪರಿಣಾಮ ಆಗಿದೆ. ಹೀಗಾಗಿ ಈ ಲೆವೆಲ್ನಲ್ಲಿ ಅವು ತಮ್ಮ ಬುಲಿಶ್ನೆಸ್ ಅನ್ನು ಉಳಿಸಿಕೊಳ್ಳುತ್ತವೆ ಎಂದು ಅನಿಸೋದಿಲ್ಲ. ಈ ಪೈಕಿ ಕೆಲವು ಷೇರುಗಳು ಉತ್ತಮ ಐತಿಹಾಸಿಕ ಪರ್ಫಾರ್ಮೆನ್ಸ್ ಮಾಡಿವೆ. ಆದರೆ ಭವಿಷ್ಯದಲ್ಲಿ ಅವು ಅಷ್ಟು ಒಳ್ಳೆಯದಾಗುತ್ತವೆ ಎಂದು ಅನಿಸೋದಿಲ್ಲ. ಕೆಲವು ಷೇರುಗಳು ಮುಂದೆ ಉತ್ತಮ ಪರ್ಫಾರ್ಮ್ ಮಾಡುತ್ತವೆ ಎಂದು ಅನಿಸುತ್ತವೆ, ಆದರೆ ಅವುಗಳ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿರೋದಿಲ್ಲ. ಇನ್ನು ಕೆಲವು ಷೇರುಗಳಿಗೆ ಒಳ್ಳೆಯ ಟ್ರ್ಯಾಕ್ ರೆಕಾರ್ಡ್ ಇರೋದಿಲ್ಲ, ಭವಿಷ್ಯವು ಚೆನ್ನಾಗಿರುತ್ತದೆ ಅಂತ ಅನ್ನಿಸೋದಿಲ್ಲ. ಇನ್ನು ರಿಟೇಲ್ ಮತ್ತು ಇನ್ಸ್ಟಿಟ್ಯೂಷನಲ್ ಹೂಡಿಕೆದಾರರಿಗೆ ಮೆಚ್ಚಿನ ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಷೇರುಗಳ ಪೈಕಿ ಕ್ಯಾಪಿಟಲ್ ಗೂಡ್ಸ್, ಡಿಫೆನ್ಸ್, ಎಲೆಕ್ಟ್ರಾನಿಕ್ಸ್, ಮ್ಯಾನುಫ್ಯಾಕ್ಚರಿಂಗ್ ಸೇವೆಗಳು, ರೈಲ್ವೆ, ರಿಯಲ್ ಎಸ್ಟೇಟ್ ಮತ್ತು ರಿನ್ಯೂವಬಲ್ ಸೆಕ್ಟರ್ಗಳು ಕೂಡ ಸೇರಿವೆ. ಆದರೆ ಕಳೆದ 3ರಿಂದ 6 ತಿಂಗಳುಗಳಲ್ಲಿ ಬ್ರಾಡರ್ ಇನ್ವೆಸ್ಟ್ಮೆಂಟ್ ನರೇಟಿವ್ನಿಂದಾಗಿ ಈ ಷೇರುಗಳು ಒಳ್ಳೆಯ ರಿಟರ್ನ್ಸನ್ನು ಕೊಟ್ಟಿವೆ ಅಂತ ಕೋಟಕ್ ಅಭಿಪ್ರಾಯಪಟ್ಟಿದೆ. ಹೀಗಾಗಿ ಈ ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಸೈಕಲ್ ಪಾಸಿಟಿವ್ ಆಗೇ ಇರುತ್ತೆ ಅಂತ ಕೋಟಕ್ ನಿರೀಕ್ಷೆ ಮಾಡಿದೆ. ಆದರೆ ಗಮನಿಸಬೇಕಾದ ಸಂಗತಿ ಅಂದರೆ, ಬಹುತೇಕ ಈ ಸೆಕ್ಟರ್ಗಳು ಬಿಸ್ನೆಸ್ ಟು ಗವರ್ನಮೆಂಟ್ ಅಥವಾ ಬಿಸ್ನೆಸ್ ಟು ಬಿಸ್ನೆಸ್ ಕ್ಯಾಟಗರಿಗೆ ಸೇರಿವೆ.
ಎಕ್ಸಿಕ್ಯೂಷನ್ ಮತ್ತು ಆಡಳಿತದ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿಲ್ಲದೆ ಇರೋದ್ರಿಂದ ಈ ಷೇರುಗಳ ಕ್ವಾಲಿಟಿಯಲ್ಲಿ ಹೆಚ್ಚು ವಿಶ್ವಾಸ ಇಲ್ಲ. ಹೀಗಾಗಿ ಈ ಸೆಕ್ಟರ್ಗಳಲ್ಲಿ ಕಂಪನಿಗಳ ಆದಾಯ ಮತ್ತು ಲಾಭ ನಿರೀಕ್ಷೆಗಳು ಹೆಚ್ಚು ಮಹತ್ವಾಕಾಂಕ್ಷೆಯದ್ದು ಅಂತ ಅನಿಸಬಹುದು. ಇನ್ನೊಂದು ಕಡೆ ಬ್ರೋಕಿಂಗ್ ಹೌಸ್ ನುವಾಮ ಹೇಳುವಂತೆ ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಷೇರುಗಳಲ್ಲಿ ಬಬಲ್ ಸಿಚುವೇಶನ್ ಇಲ್ಲ ಎಂದು ಅಭಿಪ್ರಾಯಪಟ್ಟಿದೆ. ಆದರೆ ಹೂಡಿಕೆದಾರರು ಎಚ್ಚರಿಕೆ ವಹಿಸಬೇಕಾಗಿರೋದು ಏನಂದ್ರೆ ಭಾರಿ ಔಟ್ ಪರ್ಫಾರ್ಮೆನ್ಸ್ ಇರೋದಿಲ್ಲ. ಇದಕ್ಕೆ 2 ಕಾರಣಗಳಿವೆ. ಮೊದಲನೆಯದು 2023ರ ಫೈನಾನ್ಷಿಯಲ್ ಇಯರ್ನ 4ನೇ ಕ್ವಾರ್ಟರ್ನಿಂದ ಡೌನ್ಗ್ರೇಡ್ ಆಗಿರುವ ಬಹುತೇಕ ಡಿಸ್ಕೌಂಟೆಡ್ ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಷೇರುಗಳು ಜೂನ್ನಿಂದಲೇ ಏರಿಕೆಯಾಗಿವೆ. ಎರಡನೆಯದಾಗಿ ದೊಡ್ಡ ಷೇರುಗಳಿಗೆ ಹೋಲಿಸಿದರೆ ವ್ಯಾಲ್ಯೂಯೇಷನ್ ಪ್ರೀಮಿಯಂಗಳಲ್ಲಿ ಈ ಷೇರುಗಳಲ್ಲಿ ಏರಿಕೆಯಾಗಿದೆ ಮತ್ತು 10 ವರ್ಷದ ಸರಾಸರಿ ಪಿಇಗೆ ಹೋಲಿಸಿದರೆ 1 ವರ್ಷದ ಫಾರ್ವರ್ಡ್ ಪ್ರೈಸ್ ಟು ಅರ್ನಿಂಗ್ಸ್ ಹಲವು ಪಟ್ಟು ಹೆಚ್ಚಾಗಿದೆ. ಒಂದು ಕಂಪನಿಯ ಷೇರು ಅಥವಾ ಒಂದು ಇಂಡೆಕ್ಸ್ ಎಷ್ಟು ಬಾರಿ ಅರ್ನಿಂಗ್ಸ್ ಪರ್ ಶೇರ್ಗೆ ಸಂಬಂಧ ಹೊಂದಿದೆ ಎಂಬುದನ್ನು ಪಿಇ ಮಲ್ಟಿಪಲ್ ಸೂಚಿಸುತ್ತದೆ. ನುವಾಮ ಹೇಳುವಂತೆ ಕ್ರಾಂಪ್ಟನ್ ಕನ್ಸ್ಯೂಮರ್, ಬ್ಲೂ ಡಾರ್ಟ್, ಪಿಐ ಇಂಡಸ್ಟ್ರೀಸ್, ಮಹಾನಗರ್ ಗ್ಯಾಸ್, ಯುಪಿಎಲ್, ಸ್ಟೆಲ್ಲಿಂಗ್ ಆ್ಯಂಡ್ ವಿನ್ಸನ್, ಟಿಮ್ಲೆಸ್ ಸರ್ವಿಸಸ್ ಮತ್ತು ಪ್ರಿನ್ಸ್ ಪೈಪ್ಸ್ ಈ ವರ್ಷದ ರ್ಯಾಲಿಯಲ್ಲಿ ಭಾಗವಹಿಸಿಲ್ಲ. ಆದರೆ ಮುಂದಿನ 2-3 ಕ್ವಾರ್ಟರ್ಗಳಲ್ಲಿ ಒಳ್ಳೆಯ ಪರ್ಫಾರ್ಮ್ ಮಾಡುವ ಟ್ರಿಗರ್ಗಳನ್ನು ಹೊಂದಿವೆ. ಅಲ್ಲದೆ ಉತ್ತಮ ಪರ್ಫಾರ್ಮ್ ಮಾಡುತ್ತಿರುವ ಷೇರುಗಳ ಪಟ್ಟಿಯನ್ನು ನುವಾಮ ಮಾಡಿದೆ. ಆದರೆ ಅವುಗಳ ಗಳಿಕೆ ಏರಿಕೆ ಮತ್ತು ನಿಶ್ಚಿತತೆ 2 ಗಮನಾರ್ಹವಾಗಿ ಹೆಚ್ಚಿದೆ. ಈ ಲಿಸ್ಟ್ನಲ್ಲಿ ಪಾಲಿಕ್ಯಾಬ್, ಕೆಇಐ ಇಂಡಸ್ಟ್ರೀಸ್, ಎಪಿಎಲ್ ಅಪೋಲೋ ಟ್ಯೂಬ್ಸ್, ಎಸ್ಕಾರ್ಟ್ಸ್ ಕುಬೋಟಾ, ಕೋಫೋರ್ಸ್ ಮತ್ತು ಸಿರ್ಮಾ ಎಸ್ಜಿಎಸ್ ಇದೆ. ನುವಾಮದ ಟಾಪ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಆಯ್ಕೆಗಳಂದ್ರೆ ಪಾಲಿಕ್ಯಾಬ್, ಬ್ಲೂ ಡಾರ್ಟ್, ಕೋಫೋರ್ಸ್, ಎಸ್ಕಾರ್ಟ್ಸ್ ಕುಬೋಟಾ, ಪ್ರಿನ್ಸ್ ಪೈಪ್ಸ್, ಪಿಐ ಇಂಡಸ್ಟ್ರೀಸ್, ಬಿಎಚ್ಇಎಲ್, ಎಪಿಎಲ್ ಅಪೋಲೋ ಟ್ಯೂಬ್ಸ್ ಮತ್ತು ಸ್ಟೆರ್ಲಿಂಗ್ ವಿಲ್ಸನ್. I think one should at least exit partially, if not fully, from the mid cap and small caps because the valuations have really shot up too high. Currently it's about 24-25 times 1 year forward, which has been the highest at least in the recent past. And this, I suppose, is only one part of the story because if you see as to why these mid cap and small caps are going up, it is basically a demand supply situation where there's too much of demand from your small investors, retail investors as well as HNIs. Basically because they got these tips and they made money from such mid caps and small caps in the past, so they are putting in more liquidity. So it is more of demand because of which these stocks are going up. Somewhere this cycle stops, and I think that's when the unwinding happens and the crack can be large. General elections coming up in the next 7-8 months, which actually means that there would be some amount of uncertainty and volatility. And during that time, if we see a correction in the market, I think the mid cap and small caps can actually fall much more. So I think it's a great time to book out to a large extent. See, typically when we buy a mid cap or a small cap for long term, we tend to see whether it can become a large cap. That's how you make multi-baggers in these small and mid caps. So for that, you need to at least see some strains of leadership qualities in that company that it can become leader in that specific sector or sub-sector. So it also depends on as to how you see the growth happening in the sector. That's quite important. Last but not the least, I think you should also ensure that the balance sheet is decently clean because with a highly leveraged balance sheet, it's quite difficult for any company to grow. So we need to look at the cash flows, decent cash flows. The balance sheet should be decently clean. I think that's quite important as far as the mid cap or small cap company is concerned. ಒಟ್ಟಾರೆಯಾಗಿ ಹೇಳೋದಾದರೆ ಎಲ್ಲ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಷೇರುಗಳು ಬಬಲ್ ಸಿಚುವೇಷನಲ್ಲಿ ಇಲ್ಲ. ಈಗಾಗಲೇ ಭಾರಿ ಏರಿಕೆ ಕಂಡಿರುವ ಷೇರುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಹೀಗಾಗಿ ಪ್ರತಾಪ್ ರೀತಿಯ ಹೂಡಿಕೆದಾರರು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ಆದರೆ ಮಿಡ್ ಕ್ಯಾಪ್ ಷೇರುಗಳನ್ನು ಆಯ್ಕೆ ಮಾಡೋದಕ್ಕೂ ಮೊದಲು ಪರಿಣಿತರು ಸಲಹೆ ಮಾಡಿದ ಮಾನದಂಡದ ಮೇಲೆ ಗಮನವನ್ನು ಹರಿಸಬೇಕಾಗಿರುವುದು ಅಗತ್ಯ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.